ಜೀವಕೋಶದ ಮೂಲ ಘಟಕ ಪಾಠ ಆಗಿದೆ. ಜೀವಕೋಶ ಅಂದ್ರೆ ಏನು? ಹೊರ ಹೇಳ್ಬೇಕು. ಜೀವಿಯ ರಚನೆಯ ಮತ್ತು ಕಾರ್ಯದ ಮೂಲ ಘಟಕವೇ ಜೀವಕೋಶ. ಎಷ್ಟು ವಿಧದ ಜೀವಕೋಶಗಳಿವೆ? 2 ವಿಧದ ಜೀವಕೋಶಗಳಿವೆ. ಯಾವ್ಯಾವುದು? ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಅಂದಮೇಲೆ ಜೀವಕೋಶ ಜೀವಿಯ ಎಲ್ಲ ಜೀವಕ್ರಿಯೆಗಳನ್ನು ನಡೆಸುತ್ತೆ. ಆ ಜೀವಿಗಳಲ್ಲಿ 2 ವಿಧ. ಒಂದು ಏಕಕೋಶ ಜೀವಿ, ಮತ್ತೊಂದು ಬಹುಕೋಶ ಜೀವಿ. ಏಕಕೋಶ ಜೀವಿ ಅಂದ್ರೆ ಕೇವಲ ಒಂದೇ ಒಂದು ಕೋಶವನ್ನು ಹೊಂದಿರತಕ್ಕಂತಹ ಜೀವಿಗಳು ಅಲ್ವಾ? ಅವು ಜೀವಿಗಳೇ ನಮ್ಮ ಹಾಗೆ. ಬಹುಕೋಶ ಜೀವಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕೋಶಗಳನ್ನು ಹೊಂದಿರತಕ್ಕಂತಹ ಜೀವಿಗಳು ಅಲ್ವಾ? ನಾವುಗಳೆಲ್ಲ ಬಹುಕೋಶ ಜೀವಿಗಳು. ಏಕಕೋಶ ಜೀವಿಗಳಿಗೆ ಉದಾಹರಣೆ? ಏಕಕೋಶ ಜೀವಿಗಳಿಗೆ ಉದಾಹರಣೆ ಹೌದು, ಹೊಟ್ಟೆ ಏಕಕೋಶವನ್ನು ಹೊಂದಿರತಕ್ಕಂಥದ್ದು ಹೌದು. ಏಕಕೋಶ ಜೀವಿಗೆ ಉದಾಹರಣೆ ಅಮೀಬಾ ಇರ್ಬೋದು, ಯುಗ್ಲಿನಾ ಇರ್ಬೋದು, ಪ್ಯಾರಾಮೀಸಿಯಂ ಇರ್ಬೋದು, ಡಯಾಟಮ್ಗಳು ಇರ್ಬೋದು, ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ಬೋದು, ಇಲ್ಲಿ ಹಸಿರು ಶೈವಲಗಳು ತುಂಬಿರ್ಬೋದು. ಅವೆಲ್ಲ ಏಕಕೋಶೀಯ ಜೀವಿಗಳು ಅಂದ್ರೆ ಒಂದೇ ಒಂದು ಕೋಶವನ್ನು ಹೊಂದಿರತಕ್ಕಂತಹ ಜೀವಿಗಳು. ಕೇವಲ ಒಂದೇ ಕೋಶ ಹೊಂದಿದ್ರೂ ಸಹ ಅವು ಎಲ್ಲ ಜೀವಕ್ರಿಯೆಗಳನ್ನ ನಡೆಸ್ತಾವೆ. ಉದಾಹರಣೆ ಅಮೀಬಾ ಅಂತ ಹೇಳಿದ್ರಲ್ವಾ? ಅಮೀಬಾ ಒಂದು ಏಕಕೋಶ ಜೀವಿ ಅಲ್ವಾ? ಉದಾಹರಣೆಗೆ ಏಕಕೋಶ ಜೀವಿಗೆ ಅಮೀಬಾ ಒಂದು ಏಕಕೋಶ ಜೀವಿ. ಇದು ಒಂದೇ ಕೋಶ ಹೊಂದಿದ್ರೂ ಸಹ ಚಲನೆಯನ್ನ ಮಾಡ್ತದೆ. ನಮಗೆ ಉಳಿದ ಎಲ್ಲ ಜೀವಿಗಳ ಹಾಗೆ ಚಲನೆಯನ್ನ ನಡೆಸುತ್ತೆ, ಪೋಷಣೆಯನ್ನ ನಡೆಸುತ್ತೆ. ಪೋಷಣೆ ಅಂದ್ರೆ ಆಹಾರ ಸೇವನೆ ಅಲ್ವಾ? ತಿಂದಂತ ಆಹಾರವನ್ನ ಜೀರ್ಣಕ್ರಿಯೆ ಒಳಪಡಿಸಿಕೊಳ್ಳುತ್ತೆ. ಜೀರ್ಣಕ್ರಿಯೆ ಜೀರ್ಣಿಸ್ಕೊಳ್ಳುತ್ತೆ. ಹಂಗೆ ಜೀರ್ಣಿಸ್ಕೊಂಡು ದೇಹಗತ ಮಾಡ್ಕೊಳ್ಳುತ್ತೆ. ಉಳಿದಿದ್ದನ್ನ ವೇಸ್ಟ್ ಅನ್ನ ಅಂದ್ರೆ ತ್ಯಾಜ್ಯ ವಸ್ತುವನ್ನ ತನ್ನ ದೇಹದಿಂದ ಹೊರ ಹಾಕಲ್ಪಡುತ್ತೆ. ಅಂದ್ರೆ ವಿಸರ್ಜನೆ ಕ್ರಿಯೆಯನ್ನು ನಡೆಸುತ್ತೆ. ಹಾಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ. ಸಂತಾನೋತ್ಪತ್ತಿ ಅಲ್ವಾ? ಸೊ ಹೀಗೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಬೆಳವಣಿಗೆ ಆಗುತ್ತೆ. ಸೊ ಹೀಗೆ ಹಲವು ಇವೆಲ್ಲವೂ ಸಹ ಜೀವಕ್ರಿಯೆಗಳೇ. ಇವೆಲ್ಲವೂ ಸಹ ಕೇವಲ ಒಂದೇ ಕೋಶದಿಂದ ನಡೆಸುತ್ತೆ, ಏಕಕೋಶ ಜೀವಿ. ಆದ್ರೆ ನಮ್ಮಲ್ಲಿ ನಾವು ಬಹುಕೋಶೀಯ ಜೀವಿಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು ಕೋಶಗಳನ್ನು ಹೊಂದಿದ್ವಿ, ಬಹುಕೋಶ ಜೀವಿಗಳು. ನಮ್ಮಲ್ಲಿ ಒಂದೊಂದು ರೀತಿಯ ಕ್ರಿಯೆ ನಡೆಸಲಿಕ್ಕೂ ಸಹ ಜೀವಕೋಶಗಳ ಗುಂಪಿದೆ. ಆ ಜೀವಕೋಶಗಳ ಗುಂಪನ್ನೇ ನಾವು ಅಂಗಾಂಶ ಅಂತ ಹೇಳೋದು. ಜೀವಕೋಶಗಳ ಗುಂಪು ಒಂದೇ ರೀತಿಯ ರಚನೆಯನ್ನು ಹೊಂದಿರತಕ್ಕಂತಹ ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನ ಮಾಡತಕ್ಕಂತಹ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಅಂಗಾಂಶಗಳು ಪಾಠ ಆಯ್ತಾ? ಏನಂದ್ರೆ ಒಂದೇ ಮೂಲದಿಂದ ಹುಟ್ಟಿ ಅಂದ್ರೆ ನಿರ್ದಿಷ್ಟ ರಚನೆ ಹೊಂದಿರುವ ಒಂದೇ ರೀತಿಯ ಅಂಗಾಂಶಗಳು ಅಂದ್ರೆ ಏನು ಅಂತ ಒಂದೇ ರೀತಿಯ ರಚನೆ ಹೊಂದಿದ್ದು ನಿರ್ದಿಷ್ಟ ಕಾರ್ಯ ನಡೆಸುವ ಅಥವಾ ನಡೆಸುವ ಜೀವಕೋಶಗಳ ಗುಂಪು. ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಹೇಳ್ತೀವಿ. ಅಂಗಾಂಶ ಎನ್ನುವುದು ನಿರ್ದಿಷ್ಟ ರಚನೆ ಇದೆ ಅಂದ್ರೆ ಒಂದೇ ರೀತಿಯ ರಚನೆಯನ್ನು ಹೊಂದಿರ್ತವೆ. ಉದಾಹರಣೆಗೆ ನೋಡಿ, ಯಾವ ಒಂದು ಜೀವಕೋಶಗಳ ಗುಂಪು ಒಂದೇ ರೀತಿಯ ಎಲ್ಲವೂ ಸಹ ದುಂಡಾಕಾರದಲ್ಲೇ ಇದೆ. ಎಲ್ಲವೂ ಸಹ ದುಂಡಾಕಾರದ ರಚನೆಯನ್ನೇ ಹೊಂದಿದ್ದಾರೆ. ಒಂದಕ್ಕಿಂತ ಹೆಚ್ಚಿವೆ. ಸೊ ಹೀಗೆ ಇದು ಒಂದು ಜೀವಕೋಶಗಳ ಗುಂಪು. ಇದನ್ನು ನಾವು
ಅಂಗಾಂಶ ಅಂತ ಹೇಳ್ಬೋದು. ಒಂದೇ ರೀತಿಯ ರಚನೆಯನ್ನು ಹೊಂದಿದೆ, ದೃಢ ಕಲ್ಪಲಿದ, ಅದು ಒಂದಕ್ಕಿಂತ ಹೆಚ್ಚು ಸಂಖ್ಯೆ ಇಲ್ಲ. ಸೊ ಹಾಗಾಗಿ ಇದು ಒಂದು ರೀತಿಯ ಅಂಗಾಂಶ, ಯಾವುದೋ ಒಂದು ಅಂಗಾಂಶ, ಸಸ್ಯ ಅಂಗಾಂಶ ಇರ್ಬೋದು, ಪ್ರಾಣಿ ಅಂಗಾಂಶ ಇರ್ಬೋದು. ಇದೆಯಾ? ಹಾಗೆ ಅಂಗಾಂಶಗಳು ನಿರ್ಮಾಣ ಆಗ್ತವೆ, ನಿರ್ದಿಷ್ಟ ಕೆಲಸವನ್ನ ಮಾಡ್ತವೆ. ಅದೇ ಗೊತ್ತಾಯ್ತು? ಅಂಗಾಂಶ ಅಂದ್ರೆ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ನಿರ್ದಿಷ್ಟ ಕೆಲಸವನ್ನ ನಿರ್ವಹಿಸ್ತಕ್ಕಂತಹ ಯಾವುಗಳ ಗುಂಪು? ಜೀವಕೋಶಗಳ ಗುಂಪು. ಮಂಗಗಳ ಜೀವಕೋಶಗಳ ಗುಂಪು. ಕಣ್ ಕಾಣುತ್ತಾ ಇಲ್ಲ, ಬಂದಿರೋದು ಜೀವಕೋಶಗಳ ಗುಂಪು. ಅದನ್ನ ಅಂಗಾಂಶ ಅಂತ ಹೇಳೋದು. ಅಂಗಾಂಶಗಳ ಗುಂಪು ಅಲ್ಲ. ನಿಮ್ಮ ತಲೆಯಲ್ಲಿ ಸಗಣಿ ಇದೆ, ರೆಕಾರ್ಡ್ ಆಗ್ತಿದೆ ಹಾಗೆ ಬ್ರೇಕ. ನಿಮ್ಮ ತಲೆಯಲ್ಲಿ ಏನಿದೆ? ಸಗಣಿ ಇದೆ. ಸರಿ, ಅಂಗಾಂಶಗಳಲ್ಲಿ ಎಷ್ಟು ವಿಧ? 2 ವಿಧದ ಅಂಗಾಂಶಗಳಿವೆ. ಸಸ್ಯ ಅಂಗಾಂಶಗಳು, ಪ್ರಾಣಿ ಅಂಗಾಂಶಗಳು ಹಿಂಗೆ ಬರ್ತಾವೆ. ಆಯ್ತಾ? ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು ಹಿಂಗೆ ಬರ್ತದೆ. ಸೊ ಅದರಲ್ಲಿ ವರ್ಧನಾಂಗಾಂಶ, ಶಾಶ್ವತ ಅಂಗಾಂಶಗಳು ಇರ್ತವೆ. ಆಯ್ತಾ? ಸಸ್ಯ ಅಂಗಾಂಶಗಳು ಅದರಲ್ಲಿ ಒಂದನೇದಾಗಿ ಸಸ್ಯ ಅಂಗಾಂಶಗಳು. 2 ವಿಧದ ಅಂಗಾಂಶಗಳು. ಒಂದು ಸಸ್ಯ ಅಂಗಾಂಶಗಳು, ಮತ್ತೊಂದು ಪ್ರಾಣಿ ಅಂಗಾಂಶ. ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು. ಸಸ್ಯ ಅಂಗಾಂಶಗಳಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ಮುಖ್ಯವಾದಂತ 2 ವಿಧಗಳು ಬರ್ತವೆ. ಒಂದು ವರ್ಧನಾಂಗಾಂಶ, ಮತ್ತೊಂದು ಶಾಶ್ವತ ಅಂಗಾಂಶಗಳು. ಯಾವುದು? ಶಾಶ್ವತ ಅಂಗಾಂಶಗಳು. 2 ವಿಧದ ಅಂಗಾಂಶಗಳು ಬರ್ತವೆ, ಸಸ್ಯ ಅಂಗಾಂಶಗಳು. ಆಯ್ತಾ? ಸರಿ, ಅದನ್ನ ನಾವು ನೋಡ್ತಾ ಹೋಗೋಣ. ಒಂದನೇದಾಗಿ ವರ್ಧನಾಂಗಾಂಶ. ವರ್ಧನಾಂಗಾಂಶ ಇದು ಎಲ್ಲಿರ್ತದೆ? ಸಸ್ಯದಲ್ಲಿ. ವರ್ಧನೆ ಅಂದ್ರೆ ಏನು? ಬೆಳವಣಿಗೆ ಅನ್ನುವ ಅರ್ಥ ಇದೆ. ವರ್ಧನೆ ಅಂದ್ರೆ ಏನು? ಬೆಳವಣಿಗೆ. ಹಾಗಾಗಿ ಸಸ್ಯ ಎಲ್ಲಿ ಬೆಳೆಯುತ್ತೋ, ಸಸ್ಯದ ಯಾವ ಭಾಗ ಬೆಳವಣಿಗೆಯನ್ನು ಹೊಂದುತ್ತೋ ಆ ಭಾಗದಲ್ಲಿ ಈ ಅಂಗಾಂಶ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಎಲ್ಲಿರ್ಬೋದು? ಸಸ್ಯದ ಯಾವ ಭಾಗದಲ್ಲಿ ಇರಬಹುದು? ಸಸ್ಯದ ಯಾವ ಭಾಗ ಬೆಳೆಯುತ್ತೆ? ಎಲ್ಲಿ? ಸಸ್ಯದ ಯಾವ ಭಾಗ ಬೆಳೆಯುತ್ತೆ? ನೀವು ಸಸ್ಯಗಳನ್ನ ನೋಡಿದೀರಾ? ನಿಮ್ಮ ಕಣ್ಣುಗಳಿದಾವ? 2 ಕಣ್ಣಿದಾವ ನಿಮಗೆ? ದೇವ್ರು ಕೊಟ್ಟಾನ? ಸಸ್ಯಗಳು ನೋಡಿದೀರಾ? ಸಸ್ಯದ ಯಾವ ಭಾಗ ಬೆಳೆಯುತ್ತೆ? ಸಸ್ಯದ ತುದಿಯ ಭಾಗ. ಮತ್ತೆ ಕಾಂಡದ ತುದಿಯ ಭಾಗ ಅಥವಾ ಸಸ್ಯದ ತುದಿಯ ಭಾಗ? ಕಾಂಡದ ತುದಿಯ ಭಾಗ. ಮತ್ತೆ ಇನ್ನೊಂದು ರೆಂಬೆಕೊಂಬೆಗಳು, ಅದು ಕಾಂಡದ ತುದಿಯ ಭಾಗನೇ ಹೌದು. ಮತ್ತೆ ಇನ್ನೊಂದು ಬೇರಿನ ತುದಿಯ ಭಾಗ. ಅದು ನಮಗೆ ಕಾಣಿಸಲ್ಲ, ಭೂಮಿಯ ಒಳಗಿರುತ್ತೆ. ಆದ್ರೂ ಸಹ ಪ್ರಾರಂಭದಲ್ಲಿ ಒಂದು ಸಸಿ ಹಾಕಿದ್ವಿ ಅಂತಂದ್ರೆ ಅದು ಸ್ವಲ್ಪ ಬೇರೆ ಇರಲ್ಲ. ಪ್ರಾರಂಭದಲ್ಲಿ ಒಂದು ಕಡ್ಡಿ ಹಾಕಿದ್ವಿ, ಹೂವಿನ ಗಿಡ ಯಾವ್ದು ದಾಸವಾಳ ಮತ್ತೊಂದು ಹಾಕಿದ್ವಿ ಅಂದ್ರೆ ಅಲ್ವಾ, ಹಾಕಿದ್ರೆ ಪ್ರಾರಂಭದಲ್ಲಿ ಬೇರೆ ಇರಲ್ಲ. ಕಾಂಡ ಮಾತ್ರ ಕಟ್ ಮಾಡಿ ಹಾಕಿದ್ವಿ. ಕೆಲವು ದಿನಗಳ ನಂತರ ನೋಡಿದ್ರೆ ಅವುಗಳಿಗೆ ಬೇರುಗಳು ಪ್ರಾರಂಭ ಆಗಿರ್ತವೆ. ಅದಾಗೆ ಬೇರೆ ಬೆಳವಣಿಗೆ ಆಗ್ತಾ ಹೋಗಿರುತ್ತೆ ಅಲ್ವಾ, ಗೊತ್ತಾನೆ ಹಂಗೆ. ಸೊ ಹಾಗಾಗಿ ಮೇಲ್ಭಾಗದಲ್ಲಿ ಕಾಂಡದ ತುದಿಯ ಭಾಗವೂ ಸಹ ಬೆಳೆಯುತ್ತೆ, ಹಾಗೇನೆ ಕೆಳಭಾಗದಲ್ಲಿ ಬೇರಿನ ತುದಿಯ ಭಾಗವೂ ಸಹ ಬೆಳೆಯುತ್ತೆ. ಅದು ಸಹ ಬೆಳವಣಿಗೆಯ ಭಾಗ ಸಸ್ಯಗಳ. ಹಾಗೇನೆ ಸಸ್ಯ ಒಂದು ಕೋಲ್ ಇಷ್ಟೇ ಇತ್ತು, ಕಾಂಡವನ್ನು ಹಿಂಗೆ ಹಾಕಿದ್ವಿ, ಇಷ್ಟೇ ಇರುತ್ತಾ? ಅದೊಂದು ಸಸ್ಯನ ಹಾಕಿದ್ವಿ, ಇಷ್ಟೇ ದಪ್ಪ ಇರುತ್ತಾ ಅಥವಾ ಇಷ್ಟೇ ಉದ್ದ ಇರುತ್ತಾ? ಇಲ್ಲ, ದಪ್ಪವೂ ಜಾಸ್ತಿ ಆಗುತ್ತೆ, ಉದ್ದವೂ ಜಾಸ್ತಿ ಆಗ್ತಾವೆ. ಹೌದಾ? ಆಗ್ತಾವು ತಾನೆ? ಹಾಗಾಗಿ ಆ ಭಾಗ ಕಾಂಡದ ದಪ್ಪವೂ ಸಹ ಬೆಳೀತಾ ಹೋಗುತ್ತೆ, ಉದ್ದವೂ ಆಗ್ತಾ ಹೋಗುತ್ತೆ, ಬೇರು ಸಹ ಬೆಳೀತಾ ಹೋಗುತ್ತೆ. ಅದೇ ಹೀಗೆ ಅವನ್ನು ನಾವು ಆ ಬೆಳವಣಿಗೆ ಸಸ್ಯದ ಬೆಳೆಯುವ ಭಾಗಗಳು ಅಂತ ಹೇಳ್ತೀವಿ. ಆ ಬೆಳೆಯುವ ಭಾಗಗಳಲ್ಲಿ ಈ ವರ್ಧನಾಂಗಾಂಶ ಇರುತ್ತೆ. ಬೆಳೆಯುವ ಭಾಗಗಳಲ್ಲೇ
ಆ ವರ್ಧನಾಂಗಾಂಶ ಇರ್ತಕ್ಕಂಥದ್ದು ಟೆಕ್ಸ್ಟಿಕಲ್ ಕುದಿಯಲ್ಲಿ ನೋಡಿ ತೋರಿಸಿದ್ದಾರೆ ಅಲ್ವಾ. ಹೇಗಿದೆ ಅಂತಂದ್ರೆ ಯಾವುದೋ ಒಂದು ಸಸ್ಯ ಇದೆ ಅಂತಂದ್ರೆ ಹೀಗಿದೆ ಅಂತಂದ್ರೆ ಇಲ್ಲಿ ಅಲ್ವಾ, ಇದು ತುದಿಯ ಭಾಗ, ಸಸ್ಯದ ತುದಿಯ ಭಾಗ, ಕಾಂಡದ ತುದಿಯ ಭಾಗ, ಕಾಂಡದ ತುದಿಯ ಭಾಗ ಅಲ್ವಾ. ಸೊ ಹಾಗಾಗಿ ಇದನ್ನ ವರ್ಧನಾಂಗಾಂಶಕ್ಕೆ ಮತ್ತೆ ಇದನ್ನು ಬರ್ತದೆ ತುದಿ ವರ್ಧನಾಂಗಾಂಶ, ಅಪಿಕಲ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ ಅಂದ್ರೆ ತುದಿ ವರ್ಧನಾಂಗಾಂಶ, ತುದಿ ವರ್ಧನಾಂಗಾಂಶ ಅಂತ ಕರಿತೀವಿ. ಅದು ತುದಿಯಲ್ಲಿರ್ತಕ್ಕಂಥದ್ದು ಸಸ್ಯದ ಕಾಂಡ ಉದ್ದ ಆಗಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು, ಸಸ್ಯದ ಕಾಂಡ ಉದ್ದ ಆಗಲಿಕ್ಕೆ ಕಾರಣ ಆಗ್ತಕ್ಕಂತಹ ವರ್ಧನಾಂಗಾಂಶ. ಸೊ ಹಾಗೆ ಇಲ್ಲಿ ಅಂತರ್ಗೆಣ್ಣು ಇಲ್ಲೊಂದ ಇಲ್ಲಿ ಇವರಿಗೆ ಒಂದು ಗೆಣ್ಣು ಇದ್ದಾನೆ, ಇದು ಅಂತರ್ಗೆಣ್ಣು ವರ್ಧನಾಂಗಾಂಶ, ಅಂತರಗೆಣ್ಣು ವರ್ಧನಾಂಗಾಂಶ. ಮತ್ತೆ ಪಾರ್ಶ್ವ, ಈ ಭಾಗದಲ್ಲಿ ಪಾರ್ಶ್ವ ವರ್ಧನಾಂಗಾಂಶ, ಪಾರ್ಶ್ವ ವರ್ಧನಾಂಗಾಂಶ. ಹೀಗೆ 3 ವಿಧದ ವರ್ಧನಾಂಗಾಂಶಗಳಿವೆ. ಯಾವ್ಯಾವುದು? ಒಂದು ತುದಿ ವರ್ಧನಾಂಗಾಂಶ, ಮತ್ತೊಂದು ಅಂತರಗೆಣ್ಣು ವರ್ಧನಾಂಗಾಂಶ, ಮೂರನೇದಾಗಿ ಪಾರ್ಶ್ವ ವರ್ಧನಾಂಗಾಂಶ. ನೋಡಿ, ಇದು ತುದಿಯಲ್ಲಿದ್ದು ಕಾಂಡದ ತುದಿ ಜಾಸ್ತಿ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಕಾಂಡದ ತುದಿ ಜಾಸ್ತಿ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂತಹ ವರ್ಧನಾಂಗಾಂಶ ಇದು. ಇದು ಬೇರಿನ ತುದಿಯಲ್ಲಿ ಇರುತ್ತೆ, ಕಾಂಡದ ತುದಿಯಲ್ಲಿ ಇರುತ್ತೆ. ಅಲ್ಲಿ ಬೇರು ದೂರಕ್ಕೆ ಬೆಳಕನ್ನು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ತುದಿ ವರ್ಧನಾಂಗಾಂಶ ಬೇರಿನಲ್ಲಿ. ಇಲ್ಲಿ ಕಾಂಡದ ತುದಿಯಲ್ಲಿದ್ದು ಕಾಂಡ ಎತ್ತರ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಈ ತುದಿ ವರ್ಧನಾಂಗಾಂಶ, ಆಯ್ತಾ. ಹಾಗೆ ಎರಡನೇದು ಅಂತರ್ಗೆಣ್ಣು ವರ್ಧನಾಂಗಾಂಶ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಗೆಣ್ಣು ಅಂತೀವಿ, ನೀವು ನೋಡಿರ್ಬೋದು ಈ ಬಿದಿರಿನಲ್ಲೆಲ್ಲ ಗೆಣ್ಣುಗಳು, ಕಬ್ಬು ಗೆಣ್ಣು ಅಥವಾ ಕಬ್ಬಿನಲ್ಲಾದ್ರೆ ಹಾಗೆ ಗೆಣ್ಣುಗಳು ಇರ್ತಾವ, ಹಾಗೆ ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಂತರ್ಗೆಣ್ಣು ವರ್ಧನಾಂಗಾಂಶ. ಹಾಗೆ ಮತ್ತೊಂದು ಪಾರ್ಶ್ವ ವರ್ಧನಾಂಗಾಂಶ, ಸಸ್ಯದ ಕಾಂಡ ಎಕ್ಸ್ಪ್ಯಾಂಡ್ ದಪ್ಪ ಆಗ್ಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಪಾರ್ಶ್ವ ಅಂದ್ರೆ ಪಕ್ಕದ ಅಂತ, ಆಯ್ತಾ. ಸೊ ಹಾಗಾಗಿ ಈ ಕಾಂಡ ದಪ್ಪ ಆಗ್ತಾ ಹೋಗ್ಲಿಕ್ಕೆ ಕಾರಣ ಆಗ್ತಕ್ಕಂಥ ವರ್ಧನಾಂಗಾಂಶ ಪಾರ್ಶ್ವ ವರ್ಧನಾಂಗಾಂಶ. ಅದೇ ಹಾಗೆ ವರ್ಧನಾಂಗಾಂಶ ಎಷ್ಟು ವಿಧ ಇದಾವೆ? 2 ಇದಾವೆ. 2 3 ಯಾವ್ಯಾವುದು? ಮತ್ತೆ ಆಮೇಲೆ ಹಾ. ಸೊ ಹೀಗೆ 3 ವಿಧದ ವರ್ಧನಾಂಗಾಂಶಗಳಿವೆ, ಆಯ್ತಾ. ನಿಮಗೆ ಇಲ್ಲೊಂದು ಪ್ರಯೋಗ ಕೊಟ್ಟ ನೋಡ್ರಿ, ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನ್ ಚಟುವಟಿಕೆ? 6.1 2 ಗಾಜಿನ ಜಾಡಿಗಳನ್ನ ತೆಗೆದುಕೊಳ್ಳಿ ಅಲ್ವಾ. 2 ಗಾಜಿನ ಜಾಡಿಗಳನ್ನು ತೆಗೆದುಕೊಳ್ಳಿ. ಜಾಡಿ ನಂಬರ್ 1, ಹಾಗೇನೆ ಮತ್ತೊಂದು ಜಾಡಿ ನಂಬರ್ 2. ಅದಕ್ಕೆ ನೀರನ್ನ ತುಂಬಿ, ನೀರನ್ನ ತುಂಬಿ ಅವು ಟ್ರಾನ್ಸ್ಪರೆಂಟ್ ಇರೋವು. ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕ ಗಾಜಿನ ಜಾಡಿಗಳು, ಪಾರದರ್ಶಕವಾದಂತಹ ಗಾಜಿನ ಜಾಡಿಗಳು, ಆಯ್ತಾ. ಸೊ ಆ ಜಾಡಿಗಳಲ್ಲಿ ಏನ್ ಹಾಕ್ಬೇಕು? 2 ನೀರು ಹಾಕಿದ್ವಿ, ನೀರು ಹಾಕಾಯ್ತು. ನಂತರ ಈರುಳ್ಳಿಯನ್ನ ಇಟ್ಟೆ ಅಲ್ವಾ, ದೊಡ್ಡ ಆಕಾರದ ಈರುಳ್ಳಿಗಳನ್ನ ಇಕ್ಕಿದ್ದಾರೆ ಅಂತಕೊಂಡು. ಸೊ ಬೇರುಗಳಿದಾವೆ, ಪ್ರಾರಂಭದಲ್ಲಿ ಸ್ವಲ್ಪ ಬೇರೆ ಇರ್ತಾವೆ. ಬೇರೆ ಬಿಡಿ, ಆಯ್ತಾ. ಸುಮಾರು ಒಂದು 3-4 ದಿನ ಬಿಡಿ, ಅಬ್ಸರ್ವೇಷನ್ಗೆ ಹಂಗೆ ಇಟ್ಬಿಟ್ಟು 3-4 ದಿನ ಬಿಡಿ. 3 ರಿಂದ 4 ದಿನಗಳವರೆಗೆ ಹಾಗೆ ಬಿಟ್ಬಿಟ್ವಿ. ಸೊ ಏನ್ ಅಬ್ಸರ್ವ್ ಮಾಡಿದ್ರೆ ಬೇರುಗಳಲ್ಲಿ ಬೆಳವಣಿಗೆ ಆಗಿದೆಯಾ ಇಲ್ವಾ? ಮನೇಲಿ ಮಾಡ್ಕೊಳ್ಬೋದು. ಏನಾಗಿತ್ತು? ಬೇರು ಬೆಳವಣಿಗೆ ಆಗಿರ್ತಾವ ಇಲ್ವಾ?
ಆಗಿರ್ತಾವೆ. ಸರಿ, ಎರಡು ಸಹ ಬೇರುಗಳು ಬೆಳವಣಿಗೆ ಇದರಲ್ಲೂ ಆಗಿರ್ತಾವೆ, ಇದರಲ್ಲೂ ಆಗಿರ್ತಾವೆ, ಉದ್ದಕ್ಕೆ ಆಗಿರ್ತಾವೆ, ಬೆಳವಣಿಗೆ ಆಗಿರ್ತಾವೆ. ಸೊ ಈಗ ಏನ್ ಮಾಡಿದ್ರೆ ಈ ಎರಡನೇ ಜಾಡಿಯಲ್ಲಿ ಇದೆಯಲ್ಲ, ಈ ಎರಡನೇ ಜಾಡಿಯಲ್ಲಿ ಇರ್ತಕ್ಕಂಥ ಬೇರುಗಳನ್ನ ಕಟ್ ಮಾಡಿಬಿಡಿ. ಒಂದಿಷ್ಟು ಇಲ್ಲಿಂದ ಇಲ್ಲಿವರೆಗೆ ಬೆಳೆದವಲ್ಲ ಕಟ್ ಮಾಡ್ಬಿಡೋದು. ಕಟ್ ಮಾಡಿ ಮತ್ತೆ ಅಲ್ಲೇ ಇಡಿ, ಯಥಾಸ್ಥಿತಿ ಆಗಿಡಿ. ಮತ್ತೊಂದು 3-4 ದಿನ ಅಲ್ಲೇ ಇಡಿ. ಆಗ ನಂತರದಲ್ಲಿ ಈ ಮತ್ತೆ 1 ಮತ್ತು 2ನೇ ಜಾಡಿಯಲ್ಲಿ ಇರ್ತಕ್ಕಂತಹ ಬೇರುಗಳು ಮುಂದುವರಿದು ಬೆಳೆದಿರ್ತಾವ ಇಲ್ವಾ ಅಂತ ಅಬ್ಸರ್ವ್ ಮಾಡಿದ್ರೆ ಏನಾಗಿರ್ಬೋದು? ಮತ್ತೆ ಬೆಳೆದಿರ್ತಾವ? ಜಾಡಿ ನಂಬರ್ 2ರಲ್ಲಿ ಬೆಳೆದಿರ್ತಾವ? ಒಂದು ಮುಂದುವರೆದು ಬೆಳೆದಿರ್ತಾವ. ಜಾಡಿ ನಂಬರ್ 2ನಲ್ಲಿ ಬೆಳೆದಿರಲ್ಲ. ಕಾರಣ ಕಟ್ ಮಾಡಿದ್ವಿ. ಅದರ ಅರ್ಥ ಇಲ್ಲಿ ಏನದು? ತುದಿ ವರ್ಧನಾಂಗಾಂಶ ಕಟ್ ಮಾಡಿದ್ವಿ ನಾವು. ತುದಿ ವರ್ಧನಾಂಗಾಂಶ ಬೆಳೀತಾ ಇತ್ತು, ತುದಿ ವರ್ಧನಾಂಗಾಂಶ ಕಟ್ ಮಾಡಿಬಿಟ್ವಿ. ಅದನ್ನೇ ಕಟ್ ಮಾಡಾದ್ಮೇಲೆ ಮತ್ತಿಂದ ಬೆಳೆಯೋದು ಇಲ್ಲ. ಹಾಗಾಗಿ ಜಾಡಿ ನಂಬರ್ 2ರಲ್ಲಿ ಅದು ಬೆಳವಣಿಗೆ ಮುಂದುವರಿಸಿರೋದಿಲ್ಲ, 1ರಲ್ಲಿ ಬೆಳವಣಿಗೆ ಮುಂದುವರಿಸಿರುತ್ತೆ. ತುದಿ ವರ್ಧನಾಂಗಾಂಶ ಇತ್ತು, ಅದು ಬೆಳವಣಿಗೆ ಮುಂದುವರಿಸಿತು. ಹಾಗಾಗಿ ಆ ಬೇರುಗಳು ಮುಂದುವರೆದಿರ್ತಾವೆ, ಬೆಳೆದಿರ್ತಾವೆ. ಅದೇ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ತುದಿ ವರ್ಧನಾಂಗಾಂಶ ಇರುತ್ತಲ್ಲ, ಅದು ಸಸ್ಯದ ಬೇರುಗಳ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. ಹಾಗೇನೆ ಸಸ್ಯದ ಕಾಂಡದ ತುದಿಯನ್ನ ಅಥವಾ ಎತ್ತರವನ್ನ ಹೆಚ್ಚಿಸುತ್ತೆ. ಬೇರುಗಳನ್ನ ಕಟ್ ಮಾಡಾಕ್ದಾಗ ಆ ತರಕ್ಕೆ ಆ ವರ್ಧನಾಂಗಾಂಶವನ್ನೇ ಕಟ್ ಮಾಡಾಕ್ದಾಗ ಅದು ಬೆಳವಣಿಗೆ ನಿಲ್ಲಿಸುತ್ತೆ. ಹಾಗೆ ಅದಾಯ್ತಾ? ಅದಕ್ಕೆ ಬೇರುಗಳು ಕಟ್ ಆಗದಂಗೆ ಸಸ್ಯಗಳನ್ನು ನೋಡ್ಕೋಬೇಕು ಅಂತ. ಅದಾಯ್ತಲ್ವಾ? ಅದು ನಂತರ ಈ ವರ್ಧನಾಂಗಾಂಶದ ಬಗ್ಗೆ ಗೊತ್ತಾಯ್ತಲ್ಲ. ಸಸ್ಯದ ವರ್ಧನಾಂಗಾಂಶ ಎಲ್ಲಿರುತ್ತೆ ಅಂತ ಗೊತ್ತಾಯ್ತು. ಸಸ್ಯದಲ್ಲಿ ಎಲ್ಲೆಲ್ಲಿರುತ್ತೆ? ತುದಿಯಲ್ಲಿ ಮತ್ತೆ ಅಂತರ್ಗಡಿನಲ್ಲಿ ಪಾರ್ಶ್ವದಲ್ಲಿ. ತುದಿಯಲ್ಲಿದ್ರೆ ಸಸ್ಯದ ಎತ್ತರ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಅಲ್ವಾ? ಪಾರ್ಶ್ವದಲ್ಲಿದ್ರೆ ದಪ್ಪ ಆಗಲಿಕ್ಕೆ ಕಾರಣ ಆಗುತ್ತೆ. ಹೌದಾ? ಸರಿ, ನೆಕ್ಸ್ಟ್ ಶಾಶ್ವತ ಅಂಗಾಂಶ. ಎರಡನೇದಾಗಿ ಶಾಶ್ವತ, ಒಂದನೇದು ಸಸ್ಯಾಂಗಾಂಶಗಳಲ್ಲಿ, ಎರಡನೇದು ಶಾಶ್ವತ ಅಂಗಾಂಶ. ಅರ್ಥ ಆಯ್ತಾ? ಈ ಶಾಶ್ವತ ಅಂಗಾಂಶಗಳು ಹೆಂಗೆ ಉತ್ಪತ್ತಿ ಆಗ್ತವೆ ಸಸ್ಯಗಳಿದ್ರೆ? ಅವು ಈ ವರ್ಧನಾಂಗಾಂಶದ ಜೀವಕೋಶಗಳೇ. ವರ್ಧನಾಂಗಾಂಶದ ಜೀವಕೋಶಗಳು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವು ಜೀವಂತ ಜೀವಕೋಶಗಳಾಗಿರುವುದಿಲ್ಲ, ನಿರ್ಜೀವ ಜೀವಕೋಶಗಳಾಗಿ ಮಾರ್ಪಾಡಾಗ್ತವೆ. ಹಾಗಾಗಿ ಅವನ್ನ ನಾವು ಶಾಶ್ವತ ಅಂಗಾಂಶಗಳು ಅಂತ ಕರೆಯೋದು. ಅದಾಯ್ತಾ? ಶಾಶ್ವತ ಅಂಗಾಂಶಗಳು ಅಂತ ಕರೆಯೋದು. ಆ ಶಾಶ್ವತ ಅಂಗಾಂಶಗಳಲ್ಲಿ ಬೇರೆ ಬೇರೆ ರೀತಿಯ ಶಾಶ್ವತ ಅಂಗಾಂಶಗಳಿವೆ. ಆಯ್ತಾ? ಅವುಗಳನ್ನು ನೋಡ್ತಾ ಹೋಗೋಣ. ಅದಾಯ್ತಾ? ಸಸ್ಯಾಂಗಾಂಶಗಳು ಎಷ್ಟಿದೆ? 2. ಯಾವ್ದು? ಒಂದು ವರ್ಧನಾಂಗಾಂಶ, ಎರಡನೇದು ಶಾಶ್ವತ ಅಂಗಾಂಶ. ಆ ಶಾಶ್ವತ ಅಂಗಾಂಶಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಆ ಶಾಶ್ವತ ಅಂಗಾಂಶಗಳಲ್ಲಿ ಒಂದನೇದಾಗಿ ಸರಳ ಶಾಶ್ವತ ಅಂಗಾಂಶ. ಹಾಗೆ ಎರಡನೇದಾಗಿ ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶಗಳು ಅಂತ ಇದೆ, ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಇದೆ. ಆಯ್ತಾ? ಆ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಪೇರೆಂಕೈಮ ಅಂತ ಬರುತ್ತೆ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಪೇರೆಂಕೈಮ ಇದು ನಡೆಸಲಾ ಗೊತ್ತಾಗಿದೆಯಲ್ಲ? ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮೊದಲನೇದಾಗಿ ಅದು ಪೇರೆಂಕೈಮ. ಪೇರೆಂಕೈಮ ಅಂಗಾಂಶ. ಈ ಪೇರೆಂಕೈಮ ಅಂಗಾಂಶಗಳು ನೋಡಿ ತುಂಬಾ ಪೇರೆಂಕೈಮ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಒಂದು ತೆಳುವಾದ ಕೋಶಭಿತ್ತಿಯನ್ನು ಹೊಂದಿರುತ್ತದೆ. ತೆಳುವಾದ ಕೋಶಭಿತ್ತಿಯನ್ನು ಹೊಂದಿರುತ್ತದೆ. ಮತ್ತೆ ಅದು ಅವುಗಳ ಜೀವಕೋಶಗಳು
ತುಂಬಾ ಸರಳವಾಗಿದೆ. ಹೇಗೆ ಈ ರೌಂಡಾಕಾರ ದುಂಡಾಕಾರದಲ್ಲಿ ಇರ್ತವೆ, ಒಂದೇ ರೀತಿಯ ರಚನೆಯನ್ನು ಹೊಂದಿರ್ತವೆ. ಪೇರೆಂಕೈಮಾಗ ಜೀವಕೋಶ, ಇವುಗಳ ನಡುವೆ, ಈ ಜೀವಕೋಶಗಳ ನಡುವೆ ಖಾಲಿ ಜಾಗ ಇರುತ್ತೆ. ಜೀವಕೋಶಗಳ ನಡುವೆ ಖಾಲಿ ಜಾಗ ಇರುತ್ತೆ. ಅಲ್ಲಿ ಏನ್ ತುಂಬಿಕೊಂಡಿರುತ್ತೆ ಅಂದ್ರೆ ಗಾಳಿ ತುಂಬಿಕೊಂಡಿರುತ್ತೆ. ಖಾಲಿ ಜಾಗ ಇತ್ತು, ಸೊ ಅಲ್ಲಿ ಗಾಳಿಯನ್ನು ತುಂಬಿಕೊಂಡಿರುತ್ತೆ. ಅಲ್ಲಿ ಗಾಳಿಯನ್ನು ತುಂಬಿರ್ತಕ್ಕಂತಹ